ಹೇ ಬಾಯ್ಸ್, ನಾನು ಇತ್ತೀಚೆಗೆ ಒಂದು ಅಪ್ಲೋಡ್ ಮಾಡಿದ್ದೆ ವಿಡಿಯೋ ಬಗ್ಗೆ ವಿವರಣೆ ಇಲ್ಲಿದೆ ನೋಡಿ. ಅದಕ್ಕಿಂತ ಮೊದಲು ಸ್ವಲ್ಪ ಒಂದು ವಿಷಯ ಹೇಳಬೇಕಾಗಿದೆ. ಈ ವಿಡಿಯೋ ಆಗಲೇ ಇಂಗ್ಲೀಷಲ್ಲಿದೆ, ಇದು ಕನ್ನಡದವರಿಗೆ. ಇದನ್ನೇ ಹಿಂದಿಯಲ್ಲಿ ಮತ್ತು ಏನು ತೆಲುಗುದಲ್ಲಿ ಕೂಡ ಇದೆ, ಬೇಕಾದ್ರೆ ಅದನ್ನ ನೋಡ್ಕೋಬೋದು ನೀವು. ಸರಿ, ಈಗ ನೋಡಿ, ಸುಮಾರು 6 ಗಂಟೆ 24 ನಿಮಿಷದಿಂದ ನಾನು ಮೈಕ್ ಸರಿ ಮಾಡಲಿಕ್ಕೆ ಅಡ್ಜಸ್ಟ್ ಮಾಡಿದೆ. ಏನು 30ನೇ ಜುಲೈ 2024ರಲ್ಲಿ ಸುಮಾರು ಅರ್ಧ ತಾಸು ಹಿಡಿತು ನನಗೆ, ಅರ್ಧ ಗಂಟೆ. ಬೆಸ್ಟ್ ರಿಸಲ್ಟ್, ಅದೇ ಉತ್ತಮ ಫಲಿತಾಂಶವನ್ನು ಪಡೆಯಲು. ಇದಕ್ಕೆ ನಾನು ಏನಂತಾರೆ ಬೇರೆ ಬೇರೆದೆಲ್ಲ ಕಾಂಬಿನೇಷನ್ ಮಾಡಿದೆ. ಅದೇ ಟ್ರಯಲ್ ಆ್ಯಂಡ್ ಎರರ್ ಅಂತಾರಲ್ಲ ಆ ಥರ ಪರ್ಮುಟೇಷನ್ ಕಾಂಬಿನೇಷನ್ ಮಾಡಿದೆ. ಅದೇ ಅಂದರೆ ಆ ಥರ ಹೊಂದಿಸೋದು, ಈ ಥರ ಹೊಂದಿಸೋದು, ಈ ಥರ ಮಾಡಿದಾಗ ಏನಂತಂದರೆ ಒಂದು ನನಗೆ ಸರಿಯಾದ ಇದು ಸಿಕ್ತು. ಇದ್ಯಾಕೆ ಈ ಥರ ಆಯಿತು ಅಂತಂದು ವಿಚಾರ ಮಾಡಿದರೆ, ಅದೇ ಅರ್ಧ ಗಂಟೆ, ಮೋರ್ ದೆನ್ ಹಾಫ್ ಆನ್ ಅವರ್ ಇದ್ಯಾಕೆ ಬೇಕಾಯಿತು ಅಂತಂದರೆ, ಅದೇ ಯಾವುದೋ ಒಬ್ಬ ಮನುಷ್ಯ ಏನಪ್ಪ ಅಂದರೆ ಸುಲಭವಾಗಿ ಮರ್ತು ಬಿಡ್ತಾನೆ. ಅದು ಯಾಕಂದ್ರೆ ಮರ್ತು ಬಿಡ್ತಾನೆ ಅಂತಂದರೆ ಏನೋ ಸೆಟ್ಟಿಂಗಲ್ಲಿ ಅದಿದೆ ಇದಿದೆ ಅಂತಂದು ಅದನ್ನೆಲ್ಲ ಒಂದೊಂದೇ ಸರಿ ಮಾಡ್ತಾ ಬರ್ಬೇಕಂತಂದರೆ ಅಷ್ಟೊತ್ತಿಗೆ ಏನಂತಾರೆ ಒಂದು ಅರ್ಧ ಗಂಟೆ ಆಯಿತು. ಇದು ಸ್ಕ್ರೀನ್ ರೆಕಾರ್ಡರು OBSಗೆ ಅಂತಂದರೆ ಸೆಟ್ಟಿಂಗ್ ಮಾಡಿದ್ದೀನಿ. ಇದನ್ನು ನೀವು ಬೇಕಾದ ಬೇರೆದಕ್ಕೂ ಕೂಡ ಬಳಸ್ಕೋಬೋದು. ಅದೆಲ್ಲ ಅಡ್ಜಸ್ಟ್ ಆಗಿಬಿಡುತ್ತೆ. ಈಗ ಇಲ್ಲಿ ನೋಡಿ, ನೀವೊಂದು ಎಕ್ಸ್ಪ್ಲೋರಲ್ಲಿ ಏನೋ ಫೈಲ್ ಲಿಸ್ಟ್ ನೋಡ್ತಾ ಇದ್ದೀರಾ. ಪ್ರತಿಯೊಂದು ಫೈಲು ನಾನು ಸುಮಾರು ಏನೋ 30ರಿಂದ ಒಂದು 38-40 ಸೆಕೆಂಡ್ ಈ ಥರ ಅಂತಂದರೆ ಟ್ರೈ ಮಾಡಿದ್ದೀನಿ. ಬೇರೆ ಬೇರೆದು ಕಾಂಬಿನೇಷನ್ ಇದು ಮಾಡಿಕೊಂಡು ಅದರದ್ದು ಏನೋ ಚೆನ್ನಾಗಿ ಬರುತ್ತಾ ವಾಯ್ಸು, ಏನೋ ರೆಕಾರ್ಡ್ ಮಾಡೋದು, ಅದನ್ನೇ ಟೆಸ್ಟ್ ಮಾಡೋದು, ಏನಾಗಿದೆ ಪ್ರಾಬ್ಲಮ್ ಯಾಕೆ ಬರುತ್ತೆ. ಕೆಲವೊಂದು ಸಲ ಏನಂತಂದರೆ ಏನು ಮಾಡಿದರೂ ಬರ್ತಾಯಿದ್ದಿಲ್ಲ. ಇದಕ್ಕೆ ಕಾರಣ ಏನಂತಂದರೆ 3-4 ಇನ್ಪುಟ್ಗಳಿದ್ದಾವೆ. ಏನು 3-4 ಇನ್ಪುಟ್ಟು, ಅದನ್ನೇ ಹೇಳ್ತೀನಿ ನಿಮಗೆ. ಈ ರಿಸಲ್ಟ್ ಇದೆ ಅಂದರೆ ಅದು ಟೆಸ್ಟ್ ಫೈಲ್ಸ್ ಇದೆ ಅಲ್ಲ, ಇದ್ರ ರಿಸಲ್ಟ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ವರ್ಸ್ಟ್ ಇರುತ್ತೆ, ಎಂಡಿಂಗಲ್ಲಿ ಬೆಸ್ಟ್ ಇರುತ್ತೆ. ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಏನಂತ. ಈಗ ನೀವು ಸ್ಟಾರ್ಟಿಂಗಲ್ಲಿ ಅಂದರೆ 6 ಗಂಟೆ 24 ನಿಮಿಷಕ್ಕೆ ಏನು ರೆಕಾರ್ಡ್ ಮಾಡಿದ ಒಂದನೇದನ್ನು ಓಪನ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಏನಿದೆ ಅಂತಂದು. ಮಳೆ ಬರ್ತಾಯಿದೆ, ಈಗ ಕಟ್ ಮಾಡ್ತಾಯಿದ್ದೇನೆ. ನೀವಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ. ಬೈ ಡಿಫಾಲ್ಟಾಗಿ OBSಲ್ಲಿ ಒಂದು ಡೆಸ್ಕ್ಟಾಪ್ ಮೈಕ್ ಇರುತ್ತೆ, ಮತ್ತೊಂದು ಆಕ್ಸಿಲರಿ ಮೈಕ್ ಇರುತ್ತೆ. ನಾರ್ಮಲಿ ನಾವು ಏನು ಅನ್ಕೊತೀವಿ ಅಂತಂದರೆ ಡಿಫಾಲ್ಟ್ ಸೆಟ್ಟಿಂಗ್ಸು ಬೈ ಡಿಫಾಲ್ಟು ಎಲ್ಲ ಬೆಸ್ಟ್ ಇರ್ತವೆ, ಬೆಸ್ಟ್ ಸೆಟ್ಟಿಂಗ್ ಮಾಡಿಟ್ಟಿರ್ತಾರೆ ನಾರ್ಮಲ್ ಪೀಪಲಿಗೆ ಯೂಸ್ ಮಾಡಲಿಕ್ಕೆ ಅಂತಂದು. ಬಟ್ ದಟ್ ಇಸ್ ನಾಟ್ ಕೇಸ್ ಹಿಯರ್. ಏನೋ ಅದೇನು ಇಲ್ಲೆಲ್ಲ ನನ್ನ ವಿಷಯದಲ್ಲಿ ಏನಾಗಿತ್ತು ಅಂತಂದರೆ, ಲ್ಯಾಪ್ಟಾಪದ್ದು ಬಿಲ್ಟಿನ್ನು ಅಂದರೆ ಅದರೊಳಗಡೆ ಇರೋದೇ ಮೈಕ್ ಒಂದು, ಮತ್ತು ನಾನು ಅಂದರೆ ಸಾಂಗ್ಸು ವೀಡಿಯೋಸನ್ನು ನೋಡಲಿಕ್ಕೆ ಏನೋ ಬ್ಲೂಟೂತ್ ಇದು ಬೋಲ್ಟ್ ಇದು ಹೆಡ್ಫೋನ್ ಯೂಸ್ ಮಾಡ್ತೀನಿ. ಅದರಲ್ಲೊಂದು ಕೂಡ ಬಿಲ್ಟಿನ್ ಇದಿದೆ, ಏನೋ ಮೈಕು ಅದು. ಮತ್ತು ನಾನು ಇದೇನೋ ಹೊಸದಾಗಿ ಒಂದು ಏನಂದರೆ ಚೆನ್ನಾಗಿ ಕ್ವಾಲಿಟಿ ಬರಲಿ ಅನ್ನೋ ಉದ್ದೇಶಕ್ಕೆ ತೊಗೊಂಡ ಏನೋ ಬೋಯಾ ಮೈಕು. ಈ 3 ಮೈಕ್ ಇದ್ವು. ಇವೆಲ್ಲ ಏನಂತಾರೆ ಎಟ್ ಎ ಟೈಮ್ ಆ್ಯಕ್ಟಿವ್ ಇದ್ವು. ಏನೋ ಅದರಲ್ಲಿ ಯಾವುದೋ ಒಂದು ಪಿಕಪ್ ಮಾಡ್ತಾಯಿತ್ತು, ಇದು ಮಾಡ್ತಾಯಿತ್ತು. 1 ಬೈ 1 ಅಂದರೆ ಒಂದ್ರ ಮೇಲೆ ಒಂದು ಡಿಸೇಬಲ್ ಮಾಡ್ಕೊತ ಬಂದು ಯಾವ ಥರ ಬಂದನಲ್ಲ, ಅವಾಗ ಇದೆಲ್ಲ ಪ್ರಾಬ್ಲಮ್ ಎಲ್ಲ ಏನೋ ರೆಕ್ಟಿಫೈ ಆಯಿತು, ಚೆನ್ನಾಗಾಯಿತು. ಈಗ ನೀವು ನೋಡ್ಕೊಳ್ಳಿ, ಇದೇನೋ ಸಿಂಕ್ ಆಗಿಲ್ಲ ಅಂತ ಕಾಣುತ್ತೆ. ಆದರೂ ಪರವಾಗಿಲ್ಲ, ನೀವು ಇಂಗ್ಲೀಷ್ ವರ್ಷನಲ್ಲಿ ನೋಡಿಕೊಂಡ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಅದೇ ಬೇಕಾದರೆ ತೆಲುಗುದಲ್ಲಿ ನೋಡ್ಕೊಳ್ಳಿ ಅಥವಾ ಹಿಂದಿಲಿ ಕೂಡ ನೋಡ್ಕೊಳ್ಳಿ. ಫೈನ್, ಥ್ಯಾಂಕ್ ಯು.